ವಿರಾಮದ ನಂತರ ಮತ್ತೊಮ್ಮೆ ಪ್ರಣವಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರೀ ಆನಂದ ಗುರೂಜಿಯವರು. ಗುರೂಜಿ, ಈಗ ಕಣ್ಣಿಗೆ ಕಾಣದೆ ಕಾಡುವಂತ ಈ ಮಾಟ ಮಂತ್ರಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀವಿ. ಖಂಡಿತ. ಮಾಟ ಮಂತ್ರ ಅಂತಕ್ಕಂಥದ್ದು ಬರೀ ತಂತ್ರ ಭಾಗ. ಮಾಟ ಅಂದ್ರೆ ಇತ್ತೀಚೆಗೆ ಅಂದ್ರೆ ಮೊದಲಿತ್ತು, ಹಿಂದೆ, ಈಗಿಲ್ಲ. ಖಂಡಿತ ಹೇಳ್ಬೇಕಂದ್ರೆ ಮಾಟ ಮಂತ್ರದ ಅಂತಹ ಒಂದು ಶಕ್ತಿಯುತವಾದಂಥ ಕೆಲಸ ಯಾರೊಬ್ರು ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಬೇಕಾಗುವಂತಹ ಸಲಕರಣೆಗಳು ಸಹಿತ ಈಗ ಸಿಗೋದಿಲ್ಲ. ಸುಮ್ಮನೆ ಅರ್ಧ ಭಾಗ ಹೇಳ್ಬೇಕಾದ್ರೆ 100ಕ್ಕೆ 99 ಭಾಗ ಜನಕ್ಕೆ ಭಯ ಹುಟ್ಟಿಸ್ತಕ್ಕಂಥದ್ದು, ಜನನ ದಾರಿ ತಪ್ಪಿಸ್ತಕ್ಕಂಥದ್ದು. ಜನಕ್ಕೆ ಏನೋ ಇದೆ. ನಾವು ಪ್ರತಿಯೊಬ್ಬರು ಅಷ್ಟೇ ಒಂದು ಸರ್ತಿ ಒಬ್ಬ ಮನುಷ್ಯ ಗೌಪ್ಯತೆಯನ್ನು ಕಾಪಾಡುವಂತಹದ್ದು. ಅಂದ್ರೆ ಏನೋ ಇದೆ, ರಹಸ್ಯ ಇದೆ, ಮನೆ ಹಿಂದೆ ಏನೋ ಓಡಾಡುತ್ತೆ, ಮನೆ ಮುಂದೆ ಏನೋ ಓಡಾಡುತ್ತೆ, ಮನೆ ರೂಮಲ್ಲಿ ಅಲ್ಲಾಡುತ್ತೆ. ಈ ಪ್ರಕಾರ ಹೇಳೋದ್ರಿಂದನೇ ಸಾಕಷ್ಟು ಜನ ಸುಸ್ತಾಗಿ ಹೋಗ್ತಾ ಇರ್ತಾರೆ. ಆದ್ರೆ ನಿಜಕ್ಕೂ ಮಾಟ ಮಂತ್ರದ ಕೆಲಸ ಇದೆ, ಎಲ್ಲೋ ಸ್ವಲ್ಪ ಮಾತ್ರ. ಅದಕ್ಕೆ ಪೂರ್ತಿ ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಮನುಷ್ಯರ ಗ್ರಹಗತಿಗಳು ಅಂತ ಒಂದಿದೆ. ಆ ಗ್ರಹ ನಕ್ಷತ್ರಗಳಲ್ಲಿ ಮನೆಯಲ್ಲಿ 4 ಜನ ಇದ್ದಾಗ ನನ್ನ ಸಮಯ ಚೆನ್ನಾಗಿರ್ಬೋದು, ನಮ್ಮ ಮನೆಯವರ ಸಮಯ ಚೆನ್ನಾಗಿಲ್ದಿರೇ ಇರ್ಬೋದು, ಅಥವಾ ಮಕ್ಕಳ ಸಮಯ ಕೆಟ್ಟಿರ್ಬೋದು. ಅಂತ ಮಕ್ಕಳು ಏನಾದ್ರು ಅಚಾತುರ್ಯ ಬೀಳೋದು ಹೇಳೋದು ಜಾಸ್ತಿ ಮಾಡ್ಕೊಂಡಾಗ ನಾವು ಆಲೋಚನೆ ಮಾಡ್ತಕ್ಕಂಥದ್ದು ಬಹುಶಃ ನಮ್ಮನೆಗೆ ಯಾರನ್ನ ಏನಾದ್ರು ತಂತ್ರಭಾಗ ಮಾಡಿದ್ದಾರೇನೋ, ಮಾಟ ಮಂತ್ರ ಆಗಿದ್ದೇನೋ. ಈ ತರ ಸಾಕಷ್ಟು ಜನ ಇದನ್ನ ಆಲೋಚನೆ ಮಾಡ್ತಾ ಇರ್ತಾರೆ. ಉದ್ಯೋಗಗಳಲ್ಲಿ ತೊಂದರೆ ಆಗ್ತಾ ಇರುತ್ತೆ. ಕಾರಣ, ಉದ್ಯೋಗಗಳಲ್ಲಿ ತೊಂದರೆ ಆಗ್ಬೇಕಾದ್ರೆ ಕೆಲವು ವಾಸ್ತು ರೀತಿಯಾಗ್ಲಿ ಅಥವಾ ಗ್ರಹ ನಕ್ಷತ್ರಗಳಲ್ಲಾಗ್ಲಿ ಉದ್ಯೋಗ ಮಾಡಬೇಕಾದ್ರೆ ಸಾಮಾನ್ಯಕ್ಕೆ ಯಾವುದೇ ಒಂದು ಆಫೀಸಲ್ಲಿ ಒಬ್ಬ ವ್ಯಕ್ತಿ ಇರೋದಿಲ್ಲ. ಕನಿಷ್ಠ ಪಕ್ಷ 4-5 ಜನ ಇರ್ತಾರೆ. ಆ 4-5 ಜನ ಇದ್ದಾಗ ಯಾರೋ ಒಬ್ಬ ವ್ಯಕ್ತಿ ಅದೃಷ್ಟ ಸರಿ ಇಲ್ಲ ಅಂದಾಗ, ಆತನ ಗ್ರಹಸ್ಥಿತಿಗಳು ಸರಿ ಇಲ್ಲ ಅಂದಾಗ, ಆ ಒಂದು ಟೇಬಲ್ ಅಲ್ಲಿ ತಯಾರಾಗುವಂತಹ ಫೈಲ್ಗಳೆಲ್ಲ ವಿಚಿತ್ರವಾಗ್ತಾ ಇರುತ್ತೆ. ಆ ಟೇಬಲ್ ಅಲ್ಲಿ ಯಾವ ಫೈಲ್ ತಯಾರಾಗುತ್ತೋ ಆ ಪ್ರತಿಯೊಂದು ಫೈಲ್ಗಳಲ್ಲೂ ಒಂದಲ್ಲ ತರ ಸಮಸ್ಯೆ ಇರುತ್ತೆ. ಅದನ್ನ ನೋಡಿ 5 ಟೇಬಲ್ ಅಲ್ಲಿ ಇರ್ತಕ್ಕಂಥವ್ರು ಅದನ್ನ ಕರೆಕ್ಷನ್ ಮಾಡಿ ಸರಿಪಡಿಸೋ ಜೊತೆಗೆ ಒಂದು ದಿವಸಕ್ಕೆ ಆಗಬೇಕಾದ ಕೆಲಸ 4-5 ದಿವಸ ತಗೊಳುತ್ತೆ. ಆಗ ನನ್ನ ಹಣೆ ಬರ ಸರಿ ಇಲ್ಲ, ಯಾವುದೇ ಕೆಲಸ ಆದ್ರೂ ವಿಳಂಬ ಆಗ್ತಾ ಇದೆ ಅಂತ. ಅಲ್ಲಿ ಯಾರೋ ಅದೃಷ್ಟ ಸರಿ ಇಲ್ಲ, ಮತ್ತೊಬ್ಬನ ಗ್ರಹಗತಿಗಳು ಸರಿ ಇಲ್ಲ, ಆತ ಮಾಡ್ತಕ್ಕಂಥ ಒಂದು ಚಿಕ್ಕ ತಪ್ಪಿನಿಂದ ನಮ್ಮ 5 ದಿವಸ ಕಾರ್ಯಕ್ರಮ ಲೇಟ್ ಆದಾಗ ನನ್ನ ವ್ಯವಸ್ಥಿತವಾದಂತಹ ಸಮಯ ರೆಡಿ ಆಗ್ತಾ ಇಲ್ಲ, ನನಗೆ ಇತ್ತೀಚೆಗೆ ಎಲ್ಲವೂ ವಿಳಂಬ ಆಗ್ತಾ ಇದೆ. ಈ ಪ್ರಕಾರವಾಗೂ ಸಾಕಷ್ಟು ಇರಬಹುದು. ಇನ್ನು ಕೆಲವರು ಮನೆಗಳಲ್ಲಿ ಸಾಮಾನ್ಯ ಚಿಕ್ಕ ಪುಟ್ಟ ವಿಷಯಕ್ಕೂ ವ್ಯಾಜ್ಯಗಳು ಜಾಸ್ತಿ. ಆ ವ್ಯಾಜ್ಯಗಳು ಹೇಗೆ ಜಾಸ್ತಿ ಆಗುತ್ತೆ ಅಂದ್ರೆ ನಾನು ನಂದು ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇರೋದು. ಪ್ರತಿಯೊಬ್ಬರು ಇವತ್ತಿನ ದಿವಸ ಆಲೋಚನೆ ಮಾಡೋದೇನಂದ್ರೆ, ಪ್ರತಿಯೊಬ್ಬರು ಆಲೋಚನೆ ಮಾಡೋದು ನಂದೇ ನಡಿಬೇಕು, ನನ್ನ ಮಾತೆ ನಡಿಬೇಕು, ನಾನು ಹೇಳಿದಂಗೆ ಆಗ್ಬೇಕು, ನಾನು ಹಾಕಿದ ಗೆರೆ ದಾಟಬಾರದು. ಇವತ್ತಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಇದಿರ್ತಕ್ಕಂಥದ್ದು. ಹಿಂದೆ ಮನೆಯಲ್ಲಿ ಹಿರಿಯರು ಇರ್ತಿದ್ರು, ಅಜ್ಜಿ ತಾತ ಇರ್ತಾ ಇದ್ರು, ಮುತ್ತಾತ ಇರ್ತಿದ್ರು, ತಾತ ಹೇಳ್ತಿದ್ರು. ತಾತನ ಒಂದು ಆಳ್ವಿಕೆ ಪ್ರಕಾರ ತಂದೆ ಮತ್ತು ಮಕ್ಕಳು ನಡ್ಕೊಳ್ಬೇಕಾಗಿತ್ತು. ಅಥವಾ ಮನೆಯಲ್ಲಿ ತಂದೆ ಇದ್ರು ಸಹಿತ ತಂದೆ ಮಾತನ್ನ, ತಂದೆಯನ್ನ ಮನೆಯಲ್ಲಿ ನೋಡಿದ್ರೆ ಸಾಕು ಮಕ್ಕಳು ಹೆದರ್ತಾ ಇದ್ರು. ಇವತ್ತಿನ ದಿವಸ ತಂದೆ ಮಕ್ಕಳಿಗೆ ಹೊಡೆಯೋ ಕಾಲ ಅಥವಾ ಮಕ್ಕಳು ತಂದೆ ಹೊಡೆಯೋ ಕಾಲ. ಅಂದ್ರೆ ಮಾತು ಫಸ್ಟ್ ಯಾವುದೇ ಒಬ್ಬ ವ್ಯಕ್ತಿನ ಒಂದು ಹಿಡಿತದಲ್ಲಿ ಇಟ್ಕೊಳ್ಬೇಕಾದ್ರೆ ಹೊಡೆಯೋದ್ರಿಂದ ಅಲ್ಲ, ಕಣ್ಣಲ್ಲಿರಬೇಕು. ಆ ಕಣ್ಣಲ್ಲಿ ಭಯ ಅನ್ನೋದನ್ನ ಕಣ್ಣನ್ನು ತೋರಿಸ್ಬೇಕು. ಈ ಕಣ್ಣುಗಳಲ್ಲಿ ಅಷ್ಟು ಶಕ್ತಿ ಇರುತ್ತೆ. ಅಂತದ್ದನ್ನ ತಂದೆ ಆದಂಥವ್ರು ಅಂದ್ರೆ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಕಣ್ಣುಗಳಲ್ಲಿ ಬೆದರಿಕೆ ಇಟ್ಕೋಬೇಕಂದ್ರೆ, ಒಂದು ಸತಿ ಕೈ ಎತ್ತಿ ಹೊಡೆದು ಬಿಟ್ರೆ ಇಷ್ಟೇ ಸಮಸ್ಯೆ, ಹೆಚ್ಚಾಗಿ ಸಮಸ್ಯೆ ತಂದ್ರೆ ಹೆಚ್ಚಾಗಿ ಗಲಾಟೆ ಮಾಡ್ಕೊಂಡು ಒಂದು ಏಟ್ ಹೊಡಿಬೋದು ಅಷ್ಟೇ, ಅಷ್ಟು ಇನ್ನೇನ್ ಮಾಡ್ಕೊಳಕ್ಕಾಗತ್ತೆ. ಈ ಪ್ರಕಾರ ಆಗುತ್ತೆ. ಯಾವತ್ತೂ ಅಷ್ಟೇ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾ ಇದ್ದಾಗ ಪಕ್ಕದಲ್ಲಿ 4 ಜನ ವ್ಯಕ್ತಿಗಳಿದ್ದಾಗ ಈ ವ್ಯಕ್ತಿನ ನಾವು ಒಬ್ಬ ವ್ಯಕ್ತಿನ ಗರ್ಜನೆ ಮಾಡಿದ್ರೆ ಸಾಕು, ಜೋರಾಗಿ ಮಾತಾಡಿದ್ರೆ ಸಾಕು, ಇನ್ನು ಜೊತೆಲಿರ್ತಕ್ಕಂಥ 3 ಜನ ಎಚ್ಚೆತ್ಕೊಂಡ್ಬಿಡ್ತಾರೆ. ನಾವು 3 ಜನನು ಸೇರಿಸಿ ಹೊಡಿದು ಎಲ್ಲಾರನ್ನೂ ಹೊಡಿತಾ ಇದ್ರೆ ಮನೆ ರಂಪರಾಮಾಯಣ ಆಗ್ಬಿಡುತ್ತೆ. ಆದ್ರೆ ತಂತ್ರಭಾಗ ಅನ್ನೋದು ಅಷ್ಟೇ. ಈ ತಂತ್ರಭಾಗ ಏನಿದೆಯೋ ಏನಿಲ್ವೋ, ಆ ತಂತ್ರ ಇದೆ ಅಂತ ಹೇಳ್ಕೊಳ್ತಕ್ಕಂಥದ್ದು ತುಂಬಾ ತಪ್ಪಾಗುತ್ತೆ. ಆದ್ರೆ ನಿಜಕ್ಕೂ ತಂತ್ರ ಇದ್ದಾಗ ಆಗುವಂತ ಸಮಸ್ಯೆಗಳೇನು, ತಂತ್ರ ಅಂತಕ್ಕಂಥದ್ದು ಏನು, ಈ ಮಾಟ ಮಂತ್ರ ಅಂದ್ರೆ ಏನು, ಈ ಪ್ರಯೋಗ ಸಮಸ್ಯೆ ಅನ್ನೋದು ಹೇಗಾಗುತ್ತೆ, ಎಲ್ಲಿ ಪ್ರಯೋಗ ಉದ್ಭವ ಆಗುತ್ತೆ. ಈ ಪ್ರಯೋಗ ಉದ್ಭವ ಆಗುವಂತ ಸ್ಥಳಗಳು ಕೆಲವು ಸರ್ತಿ ಈ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಸಮಸ್ಯೆಗಳು, ಅಂದ್ರೆ ದೃಷ್ಟಿ ಜಾಸ್ತಿ ಆದಾಗ ನಾವು ದೃಷ್ಟಿ ತೆಗೆದು ಆಚೆ ಹಾಕ್ತೀವಲ್ಲ ಕೆಲವು ವಸ್ತುಗಳು, ಅಂತ ವಸ್ತುಗಳನ್ನು ದಾಟಿದ್ರು ತೊಂದರೆ ಆಗುತ್ತೆ. ಅದಕ್ಕೆ ಉಪಯುಕ್ತ ಅಂತ ವಸ್ತುಗಳು ಏನು ಸಾಮಾನ್ಯ ಇರ್ತಕ್ಕಂಥದ್ದು, ನಿಂಬೆಹಣ್ಣು. ಪ್ರತಿ ದಿವಸ ದಿನ ಬೆಳಗಾದ್ರೆ ನಾವು ಆಹಾರದಲ್ಲಿ ಉಪಯೋಗಿಸುವಂಥದ್ದು. ವರ್ಷದ 365 ದಿವಸನೂ ನಿಂಬೆಹಣ್ಣು ಸಿಗುತ್ತೆ. ಆದ್ರೆ ಆ ಒಂದು ನಿಂಬೆಹಣ್ಣಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಸಮಾನವಾಗಿರ್ತಕ್ಕಂಥದ್ದು. ಆ ನಿಂಬೆಹಣ್ಣಿಗೆ ಅಷ್ಟು ಶಕ್ತಿ ಇದೆ. ಇನ್ನು ಲವಣ, ಉಪ್ಪು, ಋಣ ಹರಿಯೋದಕ್ಕೂ ಉಪ್ಪು ಬೇಕು, ಶಿವನ ಆರಾಧನೆಗೂ ಉಪ್ಪು ಬೇಕು, ಹೃದಯ ಸಮಸ್ಯೆ ಬಂದಾಗಲೂ ಉಪ್ಪು ಬೇಕು, ಮನುಷ್ಯನಿಗೆ ಜಾಸ್ತಿ ಬಿಪಿ ಪೂರ್ತಿ ಲೋ ಬಿಪಿ ಆದಾಗಲೂ ಸಹಿತ 2 ಕಾಳು ಉಪ್ಪು ಬೇಕು. ನೋಡಿ, ಒಳ್ಳೇದು ಕೆಟ್ಟದ್ದು ಎಲ್ಲ ನಮ್ಮ ಪರಿಸರದಲ್ಲೇ ಇದೆ, ವಸ್ತುಗಳು ನಮ್ಮ ಹತ್ರ ಇದೆ. ಒಳ್ಳೇದನ್ನಾಗಿ ಕೆಡಕು ಮಾಡುವಂತಹವ್ರು, ಕೆಡಕು ಉಪಯೋಗಿಸುವಂತ ವಸ್ತುಗಳು ನಮ್ಮ ಪರಿಸರದಲ್ಲೇ ಇದೆ. ಅದನ್ನ ಸರಿಪಡಿಸ್ಕೊಳ್ಳುವಂತ ವಸ್ತುಗಳು ನಮ್ಮಲ್ಲಿದೆ. ಅಂತಹ ವಸ್ತುಗಳನ್ನ ನಾವು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಉಪ್ಪನ್ನ ದೃಷ್ಟಿ ತೆಗೆದು ರೋಡಲ್ಲಿ ಹಾಕ್ಬಿಟ್ಟಿರ್ತಾರೆ, ಕೆಲವು ಸತಿ ನೀರಲ್ಲಿ ಬಿಸಾಕಿರ್ತಾರೆ. ಆ ಹಾಕಿದ ತಕ್ಷಣ ಮರುಕ್ಷಣ ಯಾರು ದಾಟ್ತಾರೋ, ಅದಕ್ಕೆ ಅಂತಾನೆ ಭಗವಂತ ಒಂದಲ್ಲ ಒಂದರ ವಿಶೇಷತೆಗಳನ್ನ ಸೃಷ್ಟಿಸಿದ್ದಾನೆ. ಏನೇ ವಿಶೇಷಗಳಿದ್ರೂ ಸಹಿತ ಅದಕ್ಕೆ ಪರಿಹಾರ ಭಾಗ ಅಂತ ತೋರಿಸಿದ್ದಾನೆ. ಮನೆ ಸುತ್ತಮುತ್ತ ಪರಿಸರದಲ್ಲಿ ಶ್ವಾನಗಳು ಜಾಸ್ತಿ ಇರುತ್ತೆ. ಕೆಲವು ಪರಿಸರದಲ್ಲಿ ಶ್ವಾನ ಅಂದ್ರೆ ನಾಯಿ, ಅದೆಲ್ಲರಿಗೂ ತಿಳಿದಿರುವಂತಹ ವಿಚಾರ.
ಈ ಮಾಟ ಮಂತ್ರ ತಂತ್ರ ಮಂತ್ರ ಅಂದ್ರೆ ಈ ದೃಷ್ಟಿ ತೆಗೆದು ಹಾಕುವಂತ ವಸ್ತುಗಳಾಗ್ಲಿ ಅಥವಾ ತುಂಬಾ ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿ ಹಾಳಾಗ್ಲಿ ಅಂತಾನೆ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ನಿಜಕ್ಕೂ ಪ್ರಯೋಗ ಸಾಮಾನ್ಯವಾದ ವಿಚಾರ ಅಲ್ಲ. ಪ್ರಯೋಗ ಅಂತಕ್ಕಂಥದ್ದು ಬಹಳ ವಿಷಯ. ಪ್ರಯೋಗ ಸರಿಯಾಗಿ ಮಾಡ್ತಕ್ಕಂಥ ಘನವಾದಂಥ ವಿದ್ಯಾರ್ಥಿಗಳು, ಅಂತಹ ವಿದ್ಯಾವಂತರು ಎಲ್ಲಿರ್ತಾರೋ ಗೊತ್ತಿಲ್ಲ. ಆದರೆ ಅಂತ ವಿದ್ಯಾವಂತರು ಇದ್ದು ಅವರೇನಾದ್ರು ಇಂಥ ಚಿಕ್ಕಪುಟ್ಟ ವಿದ್ಯೆಗಳನ್ನ ಕೆಲಸಗಳನ್ನ ಮಾಡ್ಕೊಡುವಂಥವ್ರು ಇದ್ರೆ ಮನೆಗಳು ಹತ್ಕೊಂಡು ಹೋಗುತ್ತೆ, ರಾಜ್ಯ ಹಾಳಾಗುತ್ತೆ, ದೇಶ ಹಾಳಾಗುತ್ತೆ, ರಾಷ್ಟ್ರ ಹಾಳು ಮಾಡಿಬಿಡ್ತಾರೆ. ಆದರೆ ಈ ತಂತ್ರದಲ್ಲಿ ಅಂತ ಶಕ್ತಿ ಇದೆ. ಆದ್ರೆ ಇವತ್ತು ಅಂತ ವಿದ್ಯಾವಂತರು ಇಲ್ಲ, ವಿದ್ಯಾವಂತರು ಇರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸಿಕ್ಕಿದ್ರು ಅದಕ್ಕೆ ಬೇಕಾಗುವಂತಹ ಉಪಯುಕ್ತವಾದಂತಹ ಬೇಕಾಗುವಂತಹ ಗಿಡಮೂಲಿಕೆಗಳು ಎಲ್ಲೂ ಸಿಗೋದಿಲ್ಲ. ಆದ್ರೆ ಸಣ್ಣ ಪುಟ್ಟ ಕೆಲಸಗಳು ಮಾಡೋಣ ಮನುಷ್ಯ ತಡ್ಕೊಳಕ್ಕಾಗಲ್ಲ. ಇನ್ನು ಅಂತಂತ ಐಟಮ್ ಮಾಡಿದ್ರೆ ತಡೀಲಿಕ್ಕಾಗತ್ತಾ? ಸಾಧ್ಯವಿಲ್ಲದ ಮಾತು. ಬಟ್ ಅಂತ ಸಮಸ್ಯೆಗಳು ನಮ್ಗೆ ಯಾಕೆ ಎದುರಾಗುತ್ತೆ? ನಮ್ಮ ಗ್ರಹ ನಕ್ಷತ್ರಗಳಲ್ಲೂ ವೀಕ್ ಆದಾಗ, ನಮ್ಮ ರಾಶಿ ಫಲದಲ್ಲೂ ದೋಷ ಇದ್ದಾಗ, ಅಂತಹ ಕಾಲದಲ್ಲಿ ಇಂಥವೇನಾದ್ರು ಸಣ್ಣ ಪುಟ್ಟ ಕೆಲಸಗಳು ಮಾಡೋದು ಸಾಕು, ಅದು ತುಂಬಾ ದೊಡ್ಡದಾದ ಪರಿಣಾಮ ಬೀರುತ್ತೆ. ಒಂದು ನಿಂಬೆಹಣ್ಣನ್ನ ಮಂತ್ರಿಸಿ ಒಬ್ಬ ವ್ಯಕ್ತಿ ಮೇಲೆ ಹಾಕ್ಬಿಟ್ರೆ ಆ ವ್ಯಕ್ತಿ ಸಮಯ ಕೆಟ್ಟಿರುವಂತಹ ಸಮಯದಲ್ಲಿ ಈ ನಿಂಬೆಹಣ್ಣು ಪ್ರಯೋಗ ಆತನ ಮೇಲೆ ಹೋದ್ರೆ ಆತನಿಗೆ ಗೊತ್ತಿದ್ದಂತ ರೀತಿ ದಿನೇ ದಿನೇ ಕ್ಷೀಣಿತವಾಗ್ತಾ ಬರ್ತಾನೆ. ನಾವು ಕ್ಷೀಣಿತ ಚಂದ್ರನ ನೋಡ್ತಿರ್ತೀವಿ. ಅಂದ್ರೆ 15 ದಿವಸ ಶುಕ್ಲ ಪಕ್ಷ, 15 ದಿವಸ ಕೃಷ್ಣ ಪಕ್ಷ ಇರ್ತಕ್ಕಂಥದ್ದು. ಹಾಗೆ ಅಭಿವೃದ್ಧಿ ಇರ್ತಕ್ಕಂಥ ಚಂದ್ರನಿಗೂ ಕ್ಷೀಣಿತವಾಗ್ತಕ್ಕಂಥ ಚಂದ್ರನಿಗೂ ಎಲ್ಲರಿಗೂ ತಿಳಿದಿರುವಂತಹ ವಿಚಾರವೇ. ಅಮಾವಾಸ್ಯೆ ಇದ್ದಾಗ ಕತ್ಲು, ಪೌರ್ಣಮಿ ಇದ್ದಾಗ ಬೆಳಕು. ಹಾಗೆ ಅಮಾವಾಸ್ಯೆ ಆದ್ಮೇಲೆ ಬೆಳಕು ಬರ್ತಕ್ಕಂಥದ್ದು ವೃದ್ಧಿಸುತ್ತೆ, ಪೌರ್ಣಮಿ ಆದ ತಕ್ಷಣ ಅಮಾವಾಸ್ಯೆ ಬಂದಾಗ ಕ್ಷೀಣಿಸುತ್ತೆ. ಅಂತಹ ಕ್ಷೀಣಿಸುವಂತ ಕಾಲನ್ನ ಆ ಒಂದು ಕ್ಷೀಣಿತ ಅಂದ್ರೆ ಕಪ್ಪು ಚಂದ್ರನ ಈ ತಂತ್ರ ಭಾಗದ ಪ್ರಯೋಗದ ರಹಸ್ಯಗಳು, ಇದರಲ್ಲಿರ್ತಕ್ಕಂಥ ಮೂಲಿಕೆಗಳು, ಯಾವ ಯಾವ ಗಿಡಮೂಲಿಕೆಗಳು ನಮ್ಮನ್ನ ರಕ್ಷಣೆ ಮಾಡುತ್ತೆ, ಅಂತಹ ಗಿಡಮೂಲಿಕೆಗಳು, ಅಂತಂತಹ ವನಸಿರಿ ವನ ಸಂಪತ್ತನ್ನ ನಮ್ಮ ಪರಿಸರದ ಸುತ್ತಮುತ್ತ ಬೆಳೆಸ್ಕೊಳ್ಬಹುದು. ಅಂತ ಸಂಪತ್ತುಗಳು ಯಾವುದು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಧನ್ಯವಾದ.